ನಗರದ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜಿನಲ್ಲಿ 3 ದಿನಗಳಿಂದ ನಡೆಯುತ್ತಿರುವ ಕುವೆಂಪು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜಿನ ಚೆಸ್ ಪಂದ್ಯಾವಳಿಗಳು ರೋಚಕ ಘಟ್ಟ ತಲುಪಿದೆ. ಸತತ 3 ದಿನಗಳಿಂದ ನಡೆಯುತ್ತಿರುವ ಈ ಪಂದ್ಯಾವಳಿಗಳಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಒಟ್ಟಾರೆಯಾಗಿ ಪುರುಷರ ವಿಭಾಗದಲ್ಲಿ 21 ತಂಡ, ಮಹಿಳೆಯರ ವಿಭಾಗದಲ್ಲಿ 16 ತಂಡ ಭಾಗವಹಿಸಿವೆ. ಕಡೆಯ ದಿನವಾದ ಇಂದು ಪಂದ್ಯಾವಳಿಗಳು ರೋಚಕ ಘಟ್ಟ ತಲುಪಿ ಯಾವ ತಂಡ ಆಯ್ಕೆ ಆಗುತ್ತಿದೆ ಎಂದು ಕುತೂಹಲಕಾರಿಯಾಗಿದೆ. ನಮಸ್ತೆ. ಕಳೆದ ಎರಡು ದಿನದಿಂದ ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ ಅವರು ಕುವೆಂಪು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಚೆಸ್ ಪುರುಷ ಹಾಗೂ ಮಹಿಳಾ ಪಂದ್ಯಾವಳಿ ಹಾಗೂ ವಿಶ್ವವಿದ್ಯಾನಿಲಯ ಪುರುಷ ಹಾಗೂ ಮಹಿಳಾ ತಂಡಗಳ ಆಯ್ಕೆ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇದು 27, 28, 29 3 ದಿನಗಳ ಕಾಲ ಈ ಒಂದು ಪಂದ್ಯಾವಳಿ ಹಾಗೂ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಇದನ್ನು ಅಂತಾರಾಷ್ಟ್ರೀಯ ತೀರ್ಪುಗಾರರಾದಂಥ ಮಂಜುನಾಥ್ರವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇದು ಯಾಕೆಂದರೆ ಕಳೆದ 2 ವರ್ಷದಲ್ಲಿ ಸಣ್ಣ ಪುಟ್ಟ ಒಂದು ಗೊಂದಲಗಳನ್ನು ಸಹ ಏನಿತ್ತು ಅದನ್ನು ಇವತ್ತು ನಿವಾರಿಸಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಇದು ಈ ಒಂದು 2ನೇ ದಿನದ ಕಾರ್ಯಕ್ರಮ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಈ ಪಂದ್ಯಾವಳಿ ಈ ದಿನದ ಮಧ್ಯಾಹ್ನದಿಂದ ಈ ಒಂದು ಕುವೆಂಪು ತಂಡಗಳ ಆಯ್ಕೆ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನನ್ನ ಹೆಸರು ಪ್ರೊಫೆಸರ್ KM ನಾಗರಾಜ್ ಅಂತ. ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸುಮಾರು 34 ವರ್ಷಗಳಿಂದ ಇಲ್ಲಿ ನಾನು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ 2024-25ನೇ ಸಾಲಿನ ಚೆಸ್ ಪಂದ್ಯಾವಳಿ ಮತ್ತು ಆಯ್ಕೆಯನ್ನು ನಮಗೆ ವಿಶ್ವವಿದ್ಯಾನಿಲಯ ನೀಡಿದೆ. ಇದನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾದ. ಹಾಗಾಗಿ ಅಂತಾರಾಷ್ಟ್ರೀಯ ಚೆಸ್ ತರಬೇತಿದಾರರು ಹಾಗೂ ತೀರ್ಪುಗಾರರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರ ಒಂದು ಸಾರಥ್ಯದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಚೆಸ್ ಕ್ರೀಡಾಕೂಟ ಮತ್ತು ಆಯ್ಕೆ ಯಶಸ್ವಿಯಾಗಿ ನಡೀತಾ ಇದೆ. ಯಾವುದೇ ಗೊಂದಲಗಳಿಲ್ಲದ ಹಾಗೆ ನಡೀತಾ ಇರೋದು ನಮಗೂ ಖುಷಿಯಾಗಿದೆ. ಹಾಗಾಗಿ ಆಡಳಿತ ಮಂಡಳಿಗೆ, ಕುವೆಂಪು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ